ದಾವಣಗೆರೆ ದಕ್ಷಿಣಾಧಿಪತಿ ಯಾರಾಗ್ತಾರೆ? ಎಸ್, ರಾಜ್ಯದಲ್ಲಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಮುಗಿದಿದೆ. ಈ ಎರಡೂ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಅಖಾಡವಾಗಿದ್ದು ಮಾತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಬೈ ಎಲೆಕ್ಷನ್ ಫಲಿತಾಂಶ ಇನ್ನೇನು ಕೇವಲ 2 ದಿನದಲ್ಲಿ ಹೊರಬೀಳಲಿದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಕಿಂಗ್ ಆಗುವವರು ಯಾರು, ಮತದಾರರು ಯಾರ ಕೈ ಹಿಡಿತಾರೆ ಅನ್ನೋದು ತೀವ್ರ ಕುತೂಹಲ ಕೂಡ ಮೂಡಿಸಿದೆ. ರಾಜ್ಯದ ಜನರ ಚಿತ್ತ ಬಾಗಲಕೋಟೆಗಿಂತ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮೇಲೆ ಹೆಚ್ಚು ಇದೆ. ದಾವಣಗೆರೆ ದಕ್ಷಿಣಾಧಿಪತಿ ಯಾರಾಗ್ತಾರೆ? ಸಮರ್ಥ್ನನ್ನು ಕೈ ಹಿಡಿಯುವ ಮೂಲಕ ರಾಜ್ಯದ ಅತ್ಯಂತ ಕಿರಿಯ ಶಾಸಕರಾಗಿ ಸಮರ್ಥ್ ಆಯ್ಕೆ ಆಗ್ತಾರಾ, ಅಥವಾ ದಾವಣಗೆರೆ ದಕ್ಷಿಣದಲ್ಲಿ 40 ವರ್ಷಗಳ ಕಾಲ ಆಡಳಿತ ನಡೆಸಿ ದಾಖಲೆ ಸೃಷ್ಟಿಸಿರ್ತಕ್ಕಂಥ ಶಾಮನೂರು ಕುಟುಂಬಕ್ಕೆ ಮತದಾರರು ಗುಡ್ ಬೈ ಹೇಳಿ ಬಿಜೆಪಿಯ ಹೊಸ ದಾಖಲೆ ಬರೆಯುತ್ತಾ ಈ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿದ್ದ ಕ್ಷೇತ್ರಕ್ಕೆ ಏಪ್ರಿಲ್ 9ರಂದು ಮತದಾನ ನಡೆದಿತ್ತು. ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದ್ದು ಇನ್ನು 2 ದಿನದಲ್ಲಿ ಫಲಿತಾಂಶ ಹೊರಬೀಳಲಿದೆ. ಜಿದ್ದಾಜಿದ್ದಿ ದಾವಣಗೆರೆ ದಕ್ಷಿಣ ಅಖಾಡದಲ್ಲಿ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ನಡುವೆ ನೇರ ಫೈಟ್ ಇತ್ತು. ಇತ್ತ ಕಾಂಗ್ರೆಸ್ನಲ್ಲಿ ಬಂಡಾಯ ಭುಗಿಲೆದ್ದಿತ್ತು. ಹೀಗಾಗಿ ದಾವಣಗೆರೆ ಕ್ಷೇತ್ರದ ಚುನಾವಣೆ ಏನಾಗಲಿದೆ? ಜನರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಕೈ ಹಿಡಿತಾರ, ಅಥವಾ ಏನೇ ಅಸಮಾಧಾನ ಬಂಡಾಯ ಇದ್ರೂ ಕೂಡ ಅನುಕಂಪದ ಆಧಾರದ ಮೇಲೆ ಶಾಮನೂರವರ 3ನೇ ತಲೆಮಾರು ಸಮರ್ಥ್ನನ್ನು ಜನರು ಕೈ ಹಿಡಿಯುತ್ತಾರ, ಅಥವಾ ಅತಂತ್ರ ಆಗುತ್ತಾ ಅನ್ನೋದು ಮಾತ್ರ ತೀವ್ರ ಕುತೂಹಲ ಮೂಡಿಸಿದ್ದು ನಿಜ. ದಾವಣಗೆರೆ ಕ್ಷೇತ್ರದಲ್ಲಿ ಕಳೆದ 4 ದಶಕಗಳ ಕಾಲ ಶಾಮನೂರು ಕುಟುಂಬ ಆಡಳಿತ ನಡೆಸಿಕೊಂಡು ಬಂದಿತ್ತು. ಒಂದ್ ಕಡೆ ಸಾಕಷ್ಟು ಅಭಿವೃದ್ಧಿಯ ಕೆಲಸವು ಆಗಿದ್ರೂ ಕೂಡ ಇನ್ನೊಂದಷ್ಟು ಕೆಲಸಗಳು ಬಾಕಿ ಉಳಿದಿವೆ ಅನ್ನೋ ಮಾತುಗಳು ಕೂಡ ಚುನಾವಣೆ ವೇಳೆ ಜೋರಾಗಿ ಕೇಳಿ ಬಂದಿತ್ತು. ಈ ಮಧ್ಯೆ ಅನುಕಂಪದ ಆಧಾರದ ಮೇಲೆ ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಿದ್ದು ಸಾಕಷ್ಟು ಪರ ವಿರೋಧ ಚರ್ಚೆಗಳು ಜೋರಾಗಿತ್ತು. ಇತ್ತ ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂಬ ಆಗ್ರಹವೂ ಕೂಡ ಕೇಳಿ ಬಂದಿತ್ತು. ಮುಸ್ಲಿಂ ನಾಯಕರು ಬಂಡಾಯ ಸಾರಿದ್ರು. ಅದರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಸಾದಿಕ್ ಪೈಲ್ವಾನ್ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ರು. ದಾವಣಗೆರೆ ಬಂಡಾಯ ಶಮನಕ್ಕೆ ಸಿಎಂ ಡಿಸಿಎಂ ಸೇರಿ ಘಟಾನುಘಟಿ ನಾಯಕರೇ ಇಳಿದಿದ್ರು. ಕೊನೆಗೆ ಸಂಧಾನದ ಫಲವಾಗಿ ಸಾದಿಕ್ ಪೈಲ್ವಾನ್ ಕಣದಿಂದ ಹಿಂದೆ ಸರಿದಿದ್ರು. ಆದರೂ ಕೂಡ ದಾವಣಗೆರೆಯಲ್ಲಿ ಬಂಡಾಯ ಮಾತ್ರ ಶಮನ ಆಗ್ತಾ ಇರಲಿಲ್ಲ. ಇದರ ಮಧ್ಯೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಹಾಗೂ ಸಚಿವ ಮಲ್ಲಿಕಾರ್ಜುನ್ನ ಕೆಲ ಮಾತುಗಳಿಂದ ಅಸಮಾಧಾನಗೊಂಡಿದ್ದ ಜಮೀರ್ ದಾವಣಗೆರೆ ಚುನಾವಣಾ ಪ್ರಚಾರ ಅಖಾಡದಿಂದ ಹಿಂದೆ ಸರಿದಿದ್ರು. ಆದರೂ ಕೂಡ ಹೈಕಮಾಂಡ್ ಸೂಚನೆ ಬೆನ್ನಲ್ಲಿ ದಾವಣಗೆರೆಗೆ ಬಂದಿದ್ದ ಜಮೀರ್ ಸಮರ್ಥ್ ಪರ ಪ್ರಚಾರ ಮಾಡದೆ ವಾಪಸ್ ತೆರಳಿದ್ರು. ಮುಸ್ಲಿಂ ಸಮುದಾಯದಲ್ಲಿ ಅಸಮಾಧಾನ ಹೊಗೆ ಮುಂದುವರೆದಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಪ್ರಚಾರದ ಉದ್ದಕ್ಕೂ ಟೀಕಾ ಪ್ರಹಾರ ಮಾಡ್ತಾ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪಗೆ ಮತ ಹಾಕುವಂತೆ ಅಬ್ಬರದ ಕ್ಯಾಂಪೇನ್ ಮಾಡಿದ್ರು. ಆದರೆ ಯಾರು ಎಷ್ಟೇ ಪ್ರಚಾರ ಮಾಡಿದ್ರೂ ಕೂಡ ಕೊನೆಗೆ ಮತದಾರರ ನಿರ್ಧಾರವೇ ಅಂತಿಮ. ಮತದಾರರು ಯಾರ ಕೈ ಹಿಡಿತಾರೆ ಅನ್ನೋದನ್ನ ಮೇ 4ವರೆಗೂ ಕಾಯಲೇಬೇಕಿದೆ. ಒಂದು ವೇಳೆ ಚುನಾವಣೆಯಲ್ಲಿ ಶಾಮನೂರು ಕುಟುಂಬವನ್ನೇ ಮತದಾರರು ಕೈ ಹಿಡಿದ್ರೆ ಸಮರ್ಥ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ರಾಜ್ಯದ ವಿಧಾನಸಭೆಯನ್ನು ಪ್ರವೇಶಿಸಿದ ಅತಿ ಚಿಕ್ಕ ವಯಸ್ಸಿನ ಎಂಬ ಖ್ಯಾತಿಗೆ ಸಮರ್ಥ್ ಸೇರ್ತಾರೆ. ಕೇವಲ 27 ವರ್ಷ ವಯಸ್ಸಿನ ಸಮರ್ಥ್ ಚಿಕ್ಕ ವಯಸ್ಸಿಗೆ ರಾಜಕೀಯ ರಂಗ ಪ್ರವೇಶಿಸಿದ್ರೆ ಉದ್ಯಮಿಯಾಗಿದ್ದ ಸಮರ್ಥ್ ತಾತನ ಅಗಲಿಕೆಯಿಂದ ತೆರವಾಗಿದ್ದ ಶಾಸಕ ಸ್ಥಾನಕ್ಕೆ ಒತ್ತಾಯದ ಕಾರಣನೋ ಅಥವಾ ರಾಜಕೀಯದ ಮೇಲೆ ಒಲವೋ ಗೊತ್ತಿಲ್ಲ. ಆದರೆ ಚುನಾವಣಾ ಅಖಾಡಕ್ಕೆ ಇಳಿದು ಅಬ್ಬರದ ಪ್ರಚಾರ ಮಾಡಿದ್ರು. ಅಲ್ಲದೆ ಗೆಲ್ಲುವ ವಿಶ್ವಾಸವನ್ನು ಕೂಡ ಹೊಂದಿದ್ದಾರೆ.
ಶಾಮ್ನೂರ್ ಕುಟುಂಬಕ್ಕೆ ಜನರು ಮತ ಹಾಕಿದ್ರೆ ಸಮರ್ಥ್ MLA ಆಗಿ ಆಯ್ಕೆಯಾದ ಅತಿ ಕಿರಿಯ ಶಾಸಕ ಅನ್ನೋ ಹೆಸರಿನ ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 40 ದಶಕಗಳಿಂದ ಆಡಳಿತ ಮಾಡಿಕೊಂಡು ಬಂದಿರುವ ಶಾಮ್ನೂರು ಕುಟುಂಬ ಬಿಟ್ಟು ಮತ್ಯಾವ ಪಕ್ಷವೂ ಕೂಡ ಅಧಿಕಾರಕ್ಕೆ ಬರಲ್ಲ ಅನ್ನೋದು ಪ್ರೂವ್ ಮಾಡಿ ತೋರಿಸಿದಂತೆ ಆಗುತ್ತೆ. ಇತ್ತ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಭಾವ ಇದೆ ಅಂತ ಗೊತ್ತಿದ್ರೂ ಕೂಡ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅಖಾಡಕ್ಕೆ ಇಳಿದಿದ್ದು ಹೇಗಾದ್ರೂ ಮಾಡಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಪಾಳೆಯದ ವಿರುದ್ಧ ಗೆದ್ದು ಬಿಜೆಪಿ ಇತಿಹಾಸ ಬರಿಬೇಕು ಎಂಬ ಹಠದಿಂದ ಬಿಜೆಪಿಯ ಘಟಾನುಘಟಿ ನಾಯಕರು ಬಿಜೆಪಿ ಪರ ಅಬ್ಬರದ ಪ್ರಚಾರ ಮಾಡಿದ್ರು. ಬಿಜೆಪಿಯ ಪರ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಅಖಾಡಕ್ಕೆ ಇಳಿದಿದ್ರು. ಗಲ್ಲಿ ಗಲ್ಲಿಯಲ್ಲೂ ತಿರುಗಿ ಬಿರುಸಿನ ಪ್ರಚಾರ ಮಾಡುತ್ತಾ ಕಾಂಗ್ರೆಸ್ ವಿರುದ್ಧ ಕಿಡಿಕಾರುತ್ತಿದ್ರು. ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಹಾಗೂ ಶಾಮ್ನೂರು ಕುಟುಂಬದ ಇತಿಹಾಸವನ್ನು ಬಿಜೆಪಿ ಮುರಿದು ಹೊಸ ದಾಖಲೆ ಬರೆಯುವ ವಿಶ್ವಾಸವನ್ನು ಮೈತ್ರಿ ನಾಯಕರು ಹೊಂದಿದ್ದಾರೆ. ಅದೇನೇ ಆಗಲಿ, ಈ ಜಿದ್ದಾಜಿದ್ದಿ ಅಖಾಡವಾದ ದಾವಣಗೆರೆ ದಕ್ಷಿಣದಲ್ಲಿ ಅಧಿಪತಿ ಯಾರಾಗ್ತಾರೆ ಅನ್ನೋದನ್ನ ಇನ್ನು 2 ದಿನದಲ್ಲಿ ಗೊತ್ತಾಗಲಿದೆ. ಒಂದ್ ಕಡೆ ಬಿಜೆಪಿನೇ ಗೆಲ್ಲೋದು ಅಂತ ಇದ್ರೆ, ಇತ್ತ ಶಾಮ್ನೂರು ಕುಟುಂಬವೇ ಗೆಲ್ಲಲಿದೆ ಅನ್ನೋ ಚರ್ಚೆಗಳು ಜೋರಾಗಿವೆ. ಎಲ್ಲದಕ್ಕೂ ಉತ್ತರ ಮೇ 4ರವರೆಗೆ ಕಾಯಲೇಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.